ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ದೇವರು ನಮ್ಮನ್ನ ಆತನ ಸನ್ನಿಧಿಯಲ್ಲಿ ಕರ್ತವ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನಾವು ಅನೇಕ ದಿವಸಗಳಿಂದ ಒಂದು ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಿತ್ಯ ಜೀವನದ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೇವೆ. ಹಲ್ಲೆಲೂಯಾ. ನಾವು ಇಲ್ಲಿ ಜೀವಿಸಬೇಕು ಕರೆಯಲ್ಪಟ್ಟವರು, ಉಂಟು ಮಾಡಲ್ಪಟ್ಟವರಲ್ಲ. ನಾವು ಪರಲೋಕದಲ್ಲಿ ನಾವು ಜೀವಿಸುವುದಕ್ಕೆ ಉಂಟು ಮಾಡಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಲೋಕದಲ್ಲಿ ಆ ಲೋಕದ ರಾಯಭಾರಿಗಳಾಗಿ ನೀವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಆ ಲೋಕದಲ್ಲಿ ಈ ರೀತಿಯ ಸ್ವಭಾವ ಉಳ್ಳವರು ಇದ್ದಾರೆ ಅನ್ನೋದನ್ನ ಕರ್ತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಆತನ 33 ವರ್ಷದ ಆತನ ಜೀವಿತದಲ್ಲಿ ಆ ಲೋಕದಲ್ಲಿ ಜೀವಿಸುವವರು ಈ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನ ಆತನು ತೋರಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ಆತನನ್ನ ಅನುಸರಿಸುವವರಾದ ನಾವು ಕೂಡ ಈ ಲೋಕಕ್ಕೆ ನಾವು ಏನನ್ನ ತೋರಿಸಿಕೊಡಬೇಕಾಗಿದೆ, ನಮ್ಮ ನೆರೆಹೊರೆಯವರಿಗೆ ನಾವು ಏನನ್ನ ತೋರಿಸಿಕೊಡಬೇಕಾಗಿದೆ, ನಮ್ಮ ಸಹೋದ್ಯೋಗಿಗಳಿಗೆ ನಾವು ಏನನ್ನ ತೋರಿಸಿಕೊಡಬೇಕಾಗಿದೆ, ನಮ್ಮ ಶತ್ರುಗಳಿಗೆ ನಾವು ಏನನ್ನ ತೋರಿಸಿಕೊಡಬೇಕಾಗಿದೆ. ಆ ಲೋಕದಲ್ಲಿ ಜೀವಿಸುವವರು ಈ ರೀತಿಯಲ್ಲಿ ಜೀವಿಸುತ್ತಾರೆ ಅನ್ನುವುದನ್ನು ನಾವು ತೋರಿಸಿಕೊಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ವಿಚಾರಗಳನ್ನು ಧ್ಯಾನ ಮಾಡುತ್ತೀಗ ಪರಲೋಕ ರಾಜ್ಯಕ್ಕೆ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದು ಹೇಗೆ ಅನ್ನೋದನ್ನ ನೋಡಿದ್ರೆ, ಮೊದಲನೇದಾಗಿ ನಾವು ಕಲಿತುಕೊಂಡಬೇಕು, ಪ್ರತಿ ದಿನವೂ ಕೂಡ ಕರ್ತನ ಜೊತೆ ನಾವು ಸಂಪರ್ಕವನ್ನು ಹೊಂದಿರಬೇಕು. ಹಲ್ಲೆಲೂಯಾ. ಎಷ್ಟು ಸಾರಿ ಸತ್ಯವೇದ ಓದಿದ್ರು ಕೂಡ ಕೆಲವು ಬಾರಿ ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಇದು ಹೊಸ ವಾಕ್ಯ ಅಂತ ಅನಿಸುತ್ತೆ. ಎಷ್ಟು ಸಾರಿ ಸತ್ಯವೇದವನ್ನು ಓದಿದ್ರು ಕೂಡ ಆ ವಾಕ್ಯವನ್ನು ಮತ್ತೆ ತಿರುಗಿ ಓದಿದಾಗ ಅದನ್ನು ಓದುವಾಗ ಇದು ಸತ್ಯವೇದದಲ್ಲಿ ಇತ್ತ ಅಂತ ಅನಿಸುತ್ತೆ. ಎಷ್ಟು ಸಾರಿ ವಾಕ್ಯವನ್ನು ಕೇಳಿದ್ರು ಕೂಡ ಅದರ ಅರ್ಥವನ್ನ ಹೇಳ್ರಿ ಅಂತ ಅನ್ಕೊಂಡು ನಮಗೇನಾದ್ರೂ ಹೇಳುವುದಾದ್ರೆ ಆ ಒಂದು ವಾಕ್ಯದ ಅರ್ಥವನ್ನ ತಿಳಿಯುವುದಕ್ಕೆ ಅಥವಾ ಹೇಳುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಅನೇಕ ಜನರು ಸತ್ಯವೇದವನ್ನ ಒಂದು ಸರಿಯಾದ ಸತ್ಯವೇದನ ಓದಿ ಮುಗಿಸಿರಬಹುದು. ಆದ್ರೆ ಅನೇಕ ಅಭಿಷಕ್ತ ಸೇವಕರುಗಳು ಹೇಳುವಂತ ವಿಚಾರ ಏನಂತಂದ್ರೆ, ಸತ್ಯವೇದವನ್ನ ಎಷ್ಟು ಸಾರಿ ಓದಿದ್ರು ಕೂಡ ಅದು ಕಡಿಮೆಯಾಗಿದೆ. ಹಲ್ಲೆಲೂಯಾ. ಅದರಲ್ಲಿರುವಂತಹ ಜ್ಞಾನ ಭಂಡಾರವನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಸೊಲೊಮೋನನನ್ನ ಆಶೀರ್ವಾದ ಮಾಡುವಾಗ ಈತನಕ್ಕಿಂತ ಮೊದಲು ಜ್ಞಾನಿ ಇಲ್ಲ, ಆತನ ಕಾಲದಲ್ಲಿ ಕೂಡ ಆತನಿಗಿಂತ ಜ್ಞಾನಿ ಇಲ್ಲ, ಇನ್ನು ಮುಂದೆ ಎಲ್ಲೂ ಕೂಡ ಅಂತ ಜ್ಞಾನಕ್ಕೆ ಬರೋದಿಲ್ಲ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಮನುಷ್ಯರಲ್ಲಿ ಆ ರೀತಿಯ ಜ್ಞಾನಿ ಇನ್ನು ಮುಂದೆ ಇಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ರು. ಆದರೆ ಯೇಸು ಕ್ರಿಸ್ತನು ಬರುವಾಗ ಸೊಲೊಮೋನನಿಗಿಂತಲೂ ಒಬ್ಬ ಜ್ಞಾನಿ ಇದ್ದಾನೆ ಅನ್ನೋದನ್ನ ಹೇಳಿದ. ಹಲ್ಲೆಲೂಯಾ. ಹಾಗಾದ್ರೆ ಆ ಜ್ಞಾನಕ್ಕೆ ಮೂಲನಾದ ಯೇಸು ಕ್ರಿಸ್ತನು ಪ್ರಕಟವಾದಾಗ, ಆತನು ನರಾವತಾರ ಎತ್ತಿ ಇಳಿದು ಬಂದಾಗ ಬೇರೆ ಆ ಜ್ಞಾನಕ್ಕೆ ಮೂಲ ಕಾರಣನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಆ ಜ್ಞಾನ ಅದು ಎಂತ ಜ್ಞಾನ ಆಗಿರುವುದು. ಸೊಲೊಮೋನನು ಐಶ್ವರ್ಯವನ್ನ ಜ್ಞಾನವನ್ನ ತನ್ನ ಬಾಯಿಯ ಮುಖಾಂತರ ತೋರಿಸ್ಕೊಟ್ಟ ಅಷ್ಟೇನೆ. ಆದ್ರೆ ಆತನ ಜೀವಿತದಲ್ಲಿ ಆ ಜ್ಞಾನ ಇರಲಿಲ್ಲ. ಆದ್ರೆ ನಮ್ಮ ಕರ್ತಾದ ಯೇಸುವಿಗೆ ಅದರ ಬಾಯಿಯ ಮುಖಾಂತರವ ಜ್ಞಾನ, ಅದರ ಕೈಯ ಮುಖಾಂತರವ ಜ್ಞಾನ, ಅದರ ಕಣ್ಣಿನ ಮುಖಾಂತರವ ಜ್ಞಾನ, ಆತನ ವಿವೇಕದ ಮುಖಾಂತರವಾಗಿ ಜ್ಞಾನ, ಆತನ ಜೀವಿತದ ಮುಖಾಂತರವಾಗಿ ನಾವು ಜ್ಞಾನವನ್ನ ನೋಡಿದೆವು. ಹಲ್ಲೆಲೂಯಾ. ನಾವು ಅನೇಕ ಬಾರಿ ಅನ್ಸುತ್ತಲ್ಲ, ನಾವು 33 ವರ್ಷಗಳ ಕಾಲದಲ್ಲಿ ಯೇಸು ಕ್ರಿಸ್ತನ ಜೊತೆ ಇಲ್ಲದೇ ಇದ್ರೂ ಕೂಡ ಆ ಸತ್ಯವೇದವನ್ನು ಓದುವಾಗ ಎಷ್ಟು ರಿಯಾಲಿಟಿ ಅನ್ಸುತ್ತಲ್ಲ. ಈಗ ಯಾವ ರೀತಿಯಲ್ಲಿ ಒಂದು ಫೋಟೋವನ್ನ ಮುಖಾಂತರವಾಗಿ ಜೀವಂತವಾಗಿ ಮಾಡ್ತಾರೋ, ಅದೇ ರೀತಿಯಲ್ಲಿ ಆ ಇಲ್ಲದೇ ಇದ್ರೂ ಕೂಡ ನಮ್ಮ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ, ಯೇಸು ಕ್ರಿಸ್ತನು ಇಲ್ಲೆಲ್ಲ ನಡೆದಾಡಿದ್ದಾನೆ ಅಂತ ಅನ್ಸುತ್ತೆ, ಇಲ್ಲೆಲ್ಲ ಕಾರ್ಯಗಳನ್ನ ಮಾಡಿದ್ದಾನೆ ಅನ್ಸುತ್ತೆ. ಮರಿಗಳನ್ನ ವಿಚಾರವಾಗಿ ನೋಡುವಾಗ ಆ ಎಲ್ಲ ಪಿಕ್ಚರ್ಗಳು ನಮಗೆ ಆಕ್ಟಿವ್ ಆಗುತ್ತೆ, ಅದು ಜೀವ ಬರುತ್ತೆ ಆ ಒಂದು ವಾಕ್ಯಗಳಿಗೆ. ಆ ರೀತಿಯಲ್ಲಿ ಕರ್ತನು ನಮ್ಮನ್ನ ನಡೆಸ್ತಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಎಷ್ಟೇ ನಾವು ಸತ್ಯವೇದ ಓದಿದ್ರು, ಎಷ್ಟೇ ಸತ್ಯವೇದವನ್ನ ಓದಿ ಮುಗಿಸಿದ್ರು ಕೂಡ, ವಾಕ್ಯಗಳನ್ನ ಪದೇ ಪದೇ ಓದಿದ್ರು ಕೂಡ, ನಾವು ದಿನಾಲು ಆ ವಾಕ್ಯಗಳನ್ನ ತಿರುಗಿ ಓದುವಾಗ ಒಂದು ಹೊಸ ಅನುಭವವನ್ನ ಕರ್ತನ ಕೊಡುವ ಚೆನ್ನಾಗಿದೆ. ಹಲ್ಲೆಲೂಯಾ. ಎರಡನೇದಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಒಂದೊಂದು ಜೀವಗಳನ್ನ, ಒಂದೊಂದು ವ್ಯಕ್ತಿಗಳನ್ನ ನಾವು ಯಾವ ರೀತಿ ನೋಡಬೇಕಾಗಿದೆ, ನಿತ್ಯತ್ವದ ಆತ್ಮಗಳಿಗಾಗಿ ನಾವು ನೋಡಬೇಕಾಗಿದೆ. ಅಂದ್ರೆ ನಿತ್ಯತ್ವದ ಆತ್ಮ ಅಂತಂದ್ರೆ ಯೇಸು ಕ್ರಿಸ್ತನು ನೋಡುವಂತ ದೃಷ್ಟಿಯಲ್ಲಿ ಒಬ್ಬೊಬ್ಬರನ್ನ ನಾವು ನೋಡಬೇಕಾಗಿದೆ. ನೋಡ್ರಿ, ಆತನು
ಎಲ್ರಿಗೂ ನ್ಯಾಯ ತೀರಿಸುವ ದೇವರು. ಆತನ ಮುಂದೆ ಒಬ್ಬ ವ್ಯಭಿಚಾರಣೆ ಸ್ತ್ರೀಯನ್ನ ತಂದಾಗ, ವ್ಯಭಿಚಾರಣೆ ಸ್ತ್ರೀಯನ್ನ ತಂದು ಯಹೂದ್ಯರು ತಂದು ಹಾಕಿದಾಗ, ಆತನ ನ್ಯಾಯಾಧಿಪತಿ ಆದವನು ಕೃಪಾಪೂರ್ಣನಾಗಿ ಅಲ್ಲಿ ನಿಂತನು. ಹಲ್ಲೆಲೂಯಾ. ದಯಾಪರನಾದ ದೇವರಾಗಿ ಅಲ್ಲಿ ನಿಂತನು. ಯಾಕೆಂದ್ರೆ ತಂದವರಲ್ಲಿ ಯಾರು ಕೂಡ ಒಬ್ಬರು ಕೂಡ ನ್ಯಾಯವನ್ನು ಆಚರಿಸುವವರು ಇರಲಿಲ್ಲ. ನೀನು ಇವರನ್ನ ಅನ್ಯಾಯ ಎಂದು ಹೇಳುವುದಾದ್ರೆ ನಿಮ್ಮಲ್ಲಿ ಏನಾದ್ರೂ ನ್ಯಾಯ ಇದೆಯಾ ಅದನ್ನು ಕರ್ತನು ಪ್ರಶ್ನಿಸಿದನು. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನು ಕೂಡ ನಮ್ಮ ಜೊತೆ ಕೂಡ ಅದನ್ನೇ ಕೇಳ್ತಿರೋದು. ನಾವು ಅನೇಕರನ್ನ ಅನ್ಯಾಯಿಗಳಿಂದ ಹೇಳ್ತೇವೆ. ಅನ್ಯಾಯಿಗಳಿಂದ ಹೇಳುವಂತ ನಮ್ಮಲ್ಲಿ ಮೊದಲನೇದಾಗಿ ನ್ಯಾಯ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕು. ಹಲ್ಲೆಲೂಯಾ. ಆವಾಗ ನಾವು ಇನ್ನೊಬ್ಬರನ್ನ ಅನ್ಯಾಯಿಯಾಗಿ ಅಥವಾ ಅನೀತಿವಂತನಾಗಿ ಅಥವಾ ಅಧರ್ಮ ಮಾಡುವವನಾಗಿ ಎಂದು ನಾವು ಆರೋಪ ಮಾಡಬಹುದು. ಇಲ್ಲ ಅನ್ನೋದ್ರೆ ನಮಗೆ ಕರ್ತನ ಆ ಒಂದು ಎಕ್ಸಾಂಪಲ್ ಮುಖಾಂತರ ಏನು ಹೇಳ್ತಾ ಇದ್ದಾನೆ, ಯಾರನ್ನು ಕೂಡ ಅನ್ಯಾಯಿ ಎಂದು ಹೇಳುವುದಕ್ಕೆ ನಮಗೆ ಯಾವ ಅಧಿಕಾರವೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆತನು ಆಕೆಯನ್ನು ಕೂಡ ಒಂದು ಪ್ರೀತಿಯ ಮಗಳಾಗಿ ನೋಡಿದನು. ಹಲ್ಲೆಲೂಯಾ. ಆ ಪ್ರೀತಿಯ ಮಗಳಾಗಿ ನೋಡ್ಬೇಕು ಅಂತಂದ್ರೆ ನಮ್ಮ ಒಳಗೆ ಯೇಸು ಇರಬೇಕು. ಆತನ ದೃಷ್ಟಿಯಲ್ಲಿ ನಾವು ಜನರನ್ನು ನೋಡುವಂತಾಗಿರಬೇಕು. ಇವತ್ತಿನ ದಿವಸ ನಮ್ಮ ಸುತ್ತಲೇ ತಪ್ಪು ಮಾಡುವವರು, ಅನೇಕ ದುಷ್ಕೃತ್ಯಗಳನ್ನು ಮಾಡುವವರು, ದ್ರೋಹಗಳನ್ನು ಮಾಡುವವರು ಎಲ್ಲರೂ ಇದ್ದಾರಲ್ವ. ಅವರನ್ನು ನಾವು ಯಾವ ರೀತಿ ನೋಡ್ತೇವೆ? ಇವನು ಎಂತ ತಪ್ಪು ಮಾಡಿದಾನೆ, ಇವನು ಶಿಕ್ಷಾರ್ಹನು. ಒಂದು ಮಟ್ಟಿಗೆ ಏನಿಂದ್ರೆ ನಾವೇ ಗಲ್ಲು ಶಿಕ್ಷೆ ಕೊಡೋಣ ಅಂತ ಅನ್ಸುತ್ತೆ, ನಾವೇ ಹಿಡಿದ್ಬಿಟ್ಟು ಕುತ್ತಿಗಿಸ್ಬಿಡೋಣ ಅಂತ ಅನ್ಸುತ್ತೆ. ಆದರೆ ಕೂಡ ಅವರನ್ನು ಕೂಡ ನಾವು ದೇವರ ದೃಷ್ಟಿಯಲ್ಲಿ ನೋಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಅದನ್ನೇ ಹೇಳ್ತಿರೋದು, ಕರ್ತನ ಅದನ್ನೇ ಹೇಳ್ತಿರೋದು. ಯಾಕಂದ್ರೆ ನೀವು ಒಳ್ಳೆಯವರಿಗೆ ಒಳ್ಳೆಯದನ್ನ ಕೊಟ್ಟರೆ ಏನ್ ಪ್ರಯೋಜನ? ಒಳ್ಳೆಯದರಿಗೆ ಒಳ್ಳೇದು ಮಾಡಿದ್ರೆ ಏನ್ ಪ್ರಯೋಜನ? ಆದ್ರೆ ನಿಮಗೆ ಕೆಟ್ಟದು ಮಾಡಿದವರಿಗೆ ನಿಮಗೆ ಒಳ್ಳೇದು ಮಾಡುವಂತ ಸಿಚುವೇಶನ್ ದೇವರು ತರ್ತಾನೆ. ಆ ಒಳ್ಳೇದು ಮಾಡುವಂತ ಸಿಚುವೇಶನ್ ಅಲ್ಲಿ ನೀವು ಮಾಡದೆ ಸುಮ್ಮನಿದ್ರೆ ನೀವು ಏನು ದೊಡ್ಡದು ಮಾಡೋದಾಗ ಆಗಿಲ್ಲ. ಆ ಕೆಟ್ಟವರಿಗೂ ಕೂಡ ನೀವು ಯಾವಾಗ ಒಳ್ಳೇದು ಮಾಡೋದಕ್ಕೆ ಮೊದಲು ಹೆಜ್ಜೆ ಇಡ್ತೀರಾ ನೋಡಿ, ಅದೇ ಕರ್ತನ ಕೃಪೆಯಾಗಿದೆ. ಹಲ್ಲೆಲೂಯಾ. ಅದೇ ಕರ್ತನ ಸ್ವಭಾವವಾಗಿದೆ. ಅದೇ ಕರ್ತನು ನಮ್ಮಿಂದ ಬಯಸೋದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಮಗೆ ಸಹಾಯ ಮಾಡಿದವರಿಗೆ ನಾವು ಸಹಾಯ ಮಾಡ್ತೀವಿ, ಯಾಕಂದ್ರೆ ಆತನು ಸಹಾಯ ಮಾಡಿದಾನಲ್ಲ. ನಮಗೆ ಒಳ್ಳೆ ಮಾತು ಅಂದವನಿಗೆ ನಾವು ಅವನಿಗೂ ಕೂಡ ಒಳ್ಳೆ ಮಾತನ್ನು ಅಂತೀವಿ. ಆದರೆ ಕರ್ತನ ಅದನ್ನು ಬಯಸ್ತಿರುವುದಲ್ಲ. ಅದಕ್ಕೂ ಮೀರಿ ನಮಗೆ ಕೆಟ್ಟದು ಮಾಡಿದವರಿಗೆ, ಕೆಟ್ಟದು ಹೇಳಿದವರಿಗೆ ನಾವು ಯಾವಾಗ ಒಳ್ಳೆದು ಮಾಡ್ತೇವೋ, ಒಳ್ಳೆದು ಅಂತೇವೋ, ಕರ್ತನ ಆವಾಗಲೇ ನಮ್ಮನ್ನ ಮಾನಿಸುವ ಆತನಾಗಿದ್ದಾನೆ. ಆತನ ರೀತಿಯಲ್ಲಿ ನಾವು ಮಾರ್ಪಡುವವರಾಗಿದ್ದೇವೆ. ಹಲ್ಲೆಲೂಯಾ. ಮೂರನೇದಾಗಿ ನೋಡುವಾಗ ಇವತ್ತಿನ ದಿವಸ ಮೂರನೇ ವಿಚಾರವನ್ನ ಕಲಿತುಕೊಳ್ಳೋಣ. ದೇವರು ನಮಗೆ ಕೊಟ್ಟಂತ ಕೃಪಾವರಗಳನ್ನ ನಾವು ಯಾರ ಮಹಿಮೆಗೋಸ್ಕರ ಉಪಯೋಗಿಸಬೇಕು? ಆತನ ಮಹಿಮೆಗೋಸ್ಕರ ಉಪಯೋಗಿಸಬೇಕು. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನ ನೋಡ್ತೇವೆ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹಲ್ಲೆಲೂಯಾ. ಯಾವ ಮೊದಲಿನ ಬಗ್ಗೆ ಮಾತಾಡ್ತಿದ್ದಾರೆ? ಕರ್ತನು ಆದಿಯಲ್ಲೇ ಕರ್ತನು ನೇಮಿಸಿದನು. ಹಲ್ಲೆಲೂಯಾ. ಆದಿಯಲ್ಲೇ ಆತನ ಆಲೋಚನೆಯಲ್ಲಿ ಕರ್ತನು ನಮ್ಮನ್ನು ನೇಮಿಸಿದನು. ಏನನ್ನು ಮಾಡುವುದಕ್ಕೆ? ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ. ಹಾಗಾದ್ರೆ ನಮ್ಮಲ್ಲಿ ಕೆಟ್ಟ ಕಾರ್ಯಗಳನ್ನೋದು ಮಾಡಲೇಬಾರದು ಅಂತ ನಮ್ಮ ಕರ್ತನ ವಾಕ್ಯ ಹೇಳ್ತಾ ಇದೆ. ಅದು ಇರಲೇಬಾರದು, ಅದರ ಆಲೋಚನೆ ಕೂಡ ಇರಲೇಬಾರದು ಅಂತ ಕರ್ತನ ಹೇಳ್ತಾರೆ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಆದ್ರೆ ಇವತ್ತಿನ ದಿನಮಾನದಲ್ಲಿ ದೇವರು ನಮಗೆ ಅನೇಕ ಜನರಿಗೆ ಕೆಲವು ಕೃಪಾವರಗಳನ್ನು ಕೊಟ್ಟಿದ್ದಾರಲ್ಲ. ಕೆಲವರು ಕನಸುಗಳನ್ನು ಕಾಣುವವರಿದ್ದೀರಿ, ಕೆಲವರು ನಾಳೆ ಆಗುವ ವಿಚಾರಗಳನ್ನು ನಿಮಗೆ ಮುಂಚಾಗಿ ದೇವರು ತಿಳಿಸ್ತಾರೆ. ಕೆಲವರಿಗೆ ಅನ್ಯಭಾಷೆ ವರದಾನ ಇದೆ, ಕೆಲವರಿಗೆ ಪ್ರಾರ್ಥನೆ ಮಾಡುವಾಗ ರೋಗ ಗುಣ ಆಗುತ್ತೆ, ಕೆಲವರಿಗೆ ದೆವ್ವಗಳನ್ನು ಬಿಡಿಸುವಾಗ ದೆವ್ವ ಬಿಟ್ಟು ಹೋಗುತ್ತೆ, ಕೆಲವರಿಗೆ ಆ ನಂಬಿಕೆ ಅವರಿಗೆ ಏನೇ ಅವರ ಮುಂದೆ ತನ್ರಿ, ಏನೇ ಎಂತ ಕ್ಲಿಷ್ಟವಾದ ತಲೆ ಹೋಗುವ ಪರಿಸ್ಥಿತಿ ತಂದರೂ ಕೂಡ ಅವರೇನು ಮಾತಾಡ್ತಾರೆ? ದೇವರಲ್ಲಿ ನಂಬಿಕೆ ಇಡ್ರಿ, ದೇವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದ್ಭುತ ಮಹತ್ಕಾರ್ಯಗಳನ್ನು ಮಾಡುವಂತ ವರದಾನ. ಆದ್ರೆ ಈ ಎಲ್ಲಾ ವರದಾನ ಯಾರಿಗೆ ಕೊಡಲ್ಪಡಿ? ಯಾರ ಬೆನಿಫಿಟ್ಗೋಸ್ಕರವಾಗಿ? ನಮ್ಮ ಬೆನಿಫಿಟ್ಗೋಸ್ಕರವಾಗಿ ಅಲ್ಲ.
ದೇವರ ಮಹಿಮೆಗೋಸ್ಕರವಾಗಿ, ಜನರ ಉಪಯೋಗಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಆದ್ರೆ ಈ ದಿನಮಾನದಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತದೆ? ಯೇಸು ಅನ್ನೊಂದು ಬ್ರ್ಯಾಂಡ್ ಅನ್ನು ಹಾಕೊಂಡು ಯಾರು ಸಂಪಾದನೆ ಮಾಡ್ತಾ ಇದ್ದಾರೆ? ಮನುಷ್ಯರು ಸಂಪಾದನೆ ಮಾಡ್ತಾ ಇದ್ದಾರೆ, ಸೇವಕರುಗಳು ಸಂಪಾದನೆ ಮಾಡ್ತಾ ಇದ್ದಾರೆ, ಪ್ರವಾದಿಗಳು ಸಂಪಾದನೆ ಮಾಡ್ತಾ ಇದ್ದಾರೆ, ಸುವಾರ್ತಿಕರು ಸಂಪಾದನೆ ಮಾಡ್ತಾ ಇದ್ದಾರೆ. ಬಾಯಲ್ಲಿ ಆ ಒಂದು ಅಭಿಷೇಕವನ್ನು ಹೊತ್ತುಕೊಂಡು ಏನೇನೋ ಮಾತಾಡ್ತಾರೆ, ಏನೇನೋ ಕ್ರಿಯೆಗಳನ್ನು ಮಾಡ್ತಾರೆ, ದೇವರ ವಾಕ್ಯದ ಆಧಾರ ಇಲ್ಲದ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ದೇವರು ಅವರಿಗೆ ಅಭಿಷೇಕವನ್ನ, ವರದಾನಗಳನ್ನು ಕೊಟ್ಟಿರೋದೇನದಕ್ಕೆ? ಇನ್ನೊಬ್ಬರ ಉಪಯೋಗಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಕರ್ತನು ಆತನ ಊರಿಂದ ಊರಿಗೆ, ಗಲಿಲಾಯ ಆಗಿರ್ಬೋದು, ಕಪೆರ್ನೌಮ್ ಆಗಿರ್ಬೋದು, ಎಲ್ಲಾ ಪಟ್ಟಣದಲ್ಲಿ ಹೋಗಿ ಆತನ ಎಲ್ಲೂ ಕೂಡ ತನ್ನ ಬ್ರ್ಯಾಂಡ್ ಅನ್ನ, ತನ್ನ ಹೆಸರನ್ನ ಮೇಲೆತ್ತದಕ್ಕೋಸ್ಕರ ಜನರು ಮೇಲೆತ್ತಿದ್ರು. ಆದ್ರೆ ಆತನು ಎಂದೂ ಕೂಡ ತನ್ನ ಹೆಸರನ್ನ ಮೇಲೆತ್ತಿಲ್ಲ. ಆತನು ದೇವರಿಗೆ ಮಹಿಮೆಯನ್ನು ಸಲ್ಲಿಸಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮಗೆ ದೇವರು ಕೊಟ್ಟಿರುವ ಕೃಪಾವರಗಳು ಏನಕ್ಕಾಗಿದ್ದಾವೆ? ನಮಗೆ ಪ್ರಾರ್ಥನೆಯವರೆಗೆ ಪ್ರಾರ್ಥನೆ ಆತ್ಮಭಾರ ಇದೆಯಾ? ಸತ್ಯವೇದ ಓದುವಂತ, ಸತ್ಯವೇದದಲ್ಲಿರುವಂತಹ ಆ ವಾಕ್ಯಗಳ ಅಡಕವಾಗಿರುವಂತಹ ಸತ್ಯಾರ್ಥಗಳನ್ನು ತಿಳಿಯುವಂತ ಆಲೋಚನೆ ನಮಗೆ ಇಷ್ಟ ಇದೆಯಾ? ಅದು ದೇವರೇ ನಮಗೆ ಕೊಟ್ಟಿರೋದು. ಹಲ್ಲೆಲೂಯಾ. ಯಾರ ಉಪಯೋಗಕ್ಕೋಸ್ಕರವಾಗಿ? ನಾವು ಆತ್ಮಿಕವಾಗಿ ಬೆಳೆಯುವುದಕ್ಕೋಸ್ಕರವಾಗಿ, ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರದಕ್ಕೋಸ್ಕರವಾಗಿ, ಸತ್ಕಾರ್ಯಗಳನ್ನು ಇನ್ನೊಬ್ಬರಿಗೆ ಮಾಡೋದಕ್ಕೋಸ್ಕರವಾಗಿ. 1 ಪೇತ್ರ 4:10 ನೋಡುವಾಗ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದವು. ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯನ್ನು ಉಪಯೋಗಿಸಿ. ಹಲ್ಲೆಲೂಯಾ. ಈ ಒಳ್ಳೆ ಮನೆ ವಾರ್ತೆಯವನಂದ್ರೆ ಯಾರು? ಸುವಾರ್ತೆಯನ್ನ ಸಾರುವವನು, ಒಳ್ಳೆ ಮನೆ ವಾರ್ತೆಯವನು. ಹಲ್ಲೆಲೂಯಾ. ಪ್ರತಿಯೊಬ್ಬನು ತಾನು ಹೊಂದಿದ, ಅಂದ್ರೆ ಸುವಾರ್ತೆಯನ್ನು ಸಾರುವುದಕ್ಕೆ ಕರ್ತನು ಕೇವಲ ಅದನ್ನು ಹೋಗಿ ಸುವಾರ್ತೆ ಸಾರಿ ಅನ್ಕೊಂಡು ಹೇಳಿಲ್ಲ. ಅದನ್ನು ಅಧಿಕಾರವನ್ನು ಕೊಟ್ಟಿದ್ದಾನೆ, ಅದೇ ರೀತಿಯಲ್ಲಿ ಬಲವನ್ನ, ಶಕ್ತಿಯನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ, ನಾವು ಆ ಸ್ಥಳಗಳಲ್ಲಿ ಹೋಗುವಾಗ ದುರಾತ್ಮಗಳು ನಮಗೆ ದಾರಿ ಬಿಟ್ಟು ಕೊಡ್ತವೆ. ನಾವು ಪ್ರಾರ್ಥನೆ ಮಾಡುವಾಗ, ನಾವು ಆ ಸ್ಥಳಗಳಿಗೆ ಹೋಗುವಾಗ ಅವರ ಮನಸ್ಸಿನಲ್ಲಿ ಅಡಕವಾಗಿರುವ ಅಂಧಕಾರಗಳು ಬಿಟ್ಟು ಹೋಗ್ತವೆ. ದುರಾತ್ಮಗಳು, ಅಂಧಕಾರದ ಶಕ್ತಿಗಳು ವಿಲವಿಲ ಅಂತಂದ್ರೆ ಒದ್ದಾಡೋದಕ್ಕೆ ಪ್ರಾರಂಭವಾಗ್ತವೆ. ಅದು ಕರ್ತನು ಕೊಟ್ಟಿರುವಂತಹ ನಮಗೆ ಕೃಪೆಯಾಗಿದೆ. ಹಲ್ಲೆಲೂಯಾ. ಆ ಒಳ್ಳೆಯ ಮನೆ ವಾರ್ತೆಯವರಾಗಿದ್ದು ಯಾರಿಗೋಸ್ಕರ ಉಪಯೋಗಿಸಬೇಕು? ಎಲ್ಲರ ಸೇವೆಯಲ್ಲಿ ನಾವು ಉಪಯೋಗಿಸಬೇಕು. ಯಾರ ಸೇವೆಯಲ್ಲಿ ಉಪಯೋಗಿಸಬೇಕು? ನಮ್ಮ ಸಂಪಾದನೆಗೋಸ್ಕರ ಉಪಯೋಗಿಸಬೇಕಲ್ಲ, ಈ ಬೇರೆಯವರ ಸೇವೆಗೋಸ್ಕರ ನಾವು ಉಪಯೋಗಿಸಬೇಕು. ಹಾಗಾದ್ರೆ ಇವತ್ತಿನ ದಿನಮಾನದಲ್ಲಿ ಬಹಳ ಯಥೇಚ್ಛವಾಗಿ ಅವ್ರಿಗೋಸ್ಕರ, ಸಂಪಾದನೆಗೋಸ್ಕರ ಉಪಯೋಗ ಮಾಡ್ತಿದ್ದಾರಲ್ಲ, ಅವ್ರ ಕಥೆ ಏನು? ಅವ್ರ ಬಗ್ಗೆ ನಾವು ಏನು ಹೇಳೋಣ? ಅವ್ರ ಬಗ್ಗೆ ಹೇಳುವುದಕ್ಕೆ ಕರ್ತನಿಗೆ ಒಬ್ಬನಿಗೆ ಅಧಿಕಾರ ಇದೆ. ಹಲ್ಲೆಲೂಯಾ. ಕೊಟ್ಟಾತನು ಅವನು, ಆತನೇ ಅದಕ್ಕೆ ಲೆಕ್ಕ ಕೇಳ್ತಾನೆ. ಹಲ್ಲೆಲೂಯಾ. ಆದ್ರೆ ಅವರ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು. ಯಾಕಂದ್ರೆ ನಾವು ಅವರನ್ನ ಹಿಂಬಾಲಿಸುವುದಕ್ಕೆ ಬಂದಿಲ್ಲ, ನಾವು ಕರ್ತನಾದ ಯೇಸುವನ್ನು ನಾವು ಹಿಂಬಾಲಿಸುವುದಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಬೇರೆ ನಮ್ಮಲ್ಲಿ ಏನೇ ಒಳ್ಳೆದಿದ್ರು ಕೂಡ ಅದು ಯಾರ ಉಪಯೋಗಕ್ಕೋಸ್ಕರವಾಗಿ? ದೇವರ ಮಹಿಮೆಗೋಸ್ಕರವಾಗಿ, ಇನ್ನೊಬ್ಬರ ಉಪಯೋಗಕ್ಕೋಸ್ಕರವಾಗಿ ಆಗಿದೆ. ಹಲ್ಲೆಲೂಯಾ. ನಾವು ಯಾವುದೇ ಕೂಡ ಅದರಿಂದ ಪ್ರತಿಫಲವನ್ನು ನಿರೀಕ್ಷಿಸದೆ ಯಾವಾಗ ಮಾಡ್ತೇವೋ, ಕರ್ತನು ನಮ್ಮನ್ನ ಕೈ ಬಿಡುವವನಲ್ಲ, ಅದನ್ನು ಮೇಲೆ ಕೆತ್ತುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಅನೇಕ ಬಾರಿ ಏನಾಗ್ತಿದ್ದಂದ್ರೆ, ನಾನೇನೋ ಈ ಕಾರ್ಯ ಮಾಡಿದೆ, ನಾನೇನೋ ಇನ್ವೆಸ್ಟ್ ಮಾಡಿದೆ, ನನಗೆ ಪ್ರಾಫಿಟ್ ಬರ್ತಾ ಇಲ್ಲ ಅಂತ ಅನ್ಕೊಂಡು ಆಲೋಚನೆ ಬರೋದು ಸಹಜ. ಆದ್ರೆ ಆ ಆಲೋಚನೆ ದೇವರ ಆಲೋಚನೆ ಅಲ್ಲ, ಆ ಆಲೋಚನೆ ಸೈತಾನನ ಆಲೋಚನೆ ಆಗಿದೆ. ನಾವು ಈ ಲೋಕದಲ್ಲಿ ಪ್ರಾಫಿಟ್ ಅನ್ನ ನಿರೀಕ್ಷಿಸದೆ, ನಮ್ಮ ಕರ್ತನು ಆತನ ನ್ಯಾಯಾಧಿಪತಿ. ಆತನು ಎಂದಿಗೂ ಕೂಡ ಯಾರಿಗೂ ಕೂಡ ಕೂಲಿಯನ್ನು ಹಿಡಿಯೋದಿಲ್ಲ. ಅದನ್ನು ಎಲ್ಲರಿಗೂ ಕೂಡ ಕೂಲಿ ಕೊಡುವ ಆತನಾಗಿದ್ದಾನೆ. ಎಲ್ಲರಿಗೂ ಕೂಡ ಅದಕ್ಕೆ ಬೇಕಾದಂತ ಸಂಬಳವನ್ನು ಕೊಡುವ ಆತನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಕೊಡಲು ಆತನು ಶಕ್ತನಾಗಿದ್ದಾನೆ. ಆದ್ರೆ ಎಷ್ಟು ನ್ಯಾಯವಂತನಂದ್ರೆ, 9 ಗಂಟೆ ಬಂದವನಿಗೂ ಕೂಡ ಒಂದು ಪಾವಲೆಯನ್ನು ಕೊಟ್ಟು, ಮಧ್ಯಾಹ್ನ ಬಂದವನಿಗೂ ಕೂಡ ಒಂದು ಪಾವಲೆ ಕೊಟ್ಟು, ಸಂಜೆ 5 ಗಂಟೆಗೆ ಬಂದವನಿಗೂ ಕೂಡ ಒಂದು ಪಾವಲೆಯನ್ನು ಕೊಡುವಂತ ನ್ಯಾಯವಂತನಾದ ಸಂಬಳವನ್ನು ಕೊಡುವಂತ ಯಜಮಾನನು, ಒಡೆಯರು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ನ್ಯಾಯವಂತನು ನಮ್ಮ ಕರ್ತನಾಗಿದ್ದಾನೆ. ನಾವು ಒಂದು ವೇಳೆ ಆ ಸಂಬಳ ಕೊಡುವಂತ
ವಿಚಾರ ಬಂದಿದ್ರೆ ನಾವೇನ್ ಹೇಳ್ತೇವೆ, ನೀನು 5 ಗಂಟೆಗೆ ಬಂದಿದೆಯಲ್ಲ, ನೀನ್ ಯಾಕೆ ಇಷ್ಟೊಂದು ಲೇಟ್ ಬಂದೆ ಅಂತ ಅನ್ಕೊಂಡು ಸಂಬಳನ ಕಟ್ ಮಾಡಿ ಕೊಡ್ತಾ ಇದ್ವಿ. ಆದ್ರೆ ನಮ್ಮ ಕರ್ತನ ಆತನಲ್ಲ, ಆತನ ಒಂದೇ ರೀತಿಯಲ್ಲಿ ಎಲ್ಲರನ್ನು ನೋಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 4ನೇದಾಗಿ ನೋಡಿಕೊಳ್ಳೋಣ, ಇದು ಬಹಳ ಪ್ರಾಮುಖ್ಯ ಮತ್ತು ಅದೇ ರೀತಿಯಲ್ಲಿ ಈ ದಿನಮಾನದಲ್ಲಿ ಕಡಿಮೆ ಆಗಿರುವಂತ ಸ್ವಭಾವ ಆಗಿದೆ. ಹಲ್ಲೆಲೂಯಾ. ಔದಾರ್ಯ ಉಳ್ಳವರು ನಾವಾಗಬೇಕು. ಔದಾರ್ಯ ಉಳ್ಳವರು ನಾವಾಗಬೇಕು. ಯಾಕಂದ್ರೆ ಈ ದಿನಮಾನದಲ್ಲಿ ಏನಂತಂದ್ರೆ ಶ್ರೀಮಂತಿಕೆ, ಐಶ್ವರ್ಯವಂತಿಕೆ, ಒಬ್ಬೊಬ್ಬರು ಐಶ್ವರ್ಯವಂತಿಕೆ ಆಗೋದನ್ನ ಕೇವಲ ಹೊರಗಡೆ ಮಾತ್ರ ಹೇಳ್ತಾ ಇಲ್ಲ, ಹೊರಗಡೆ ಮಾತ್ರ ಸ್ಕೀಮ್ಗಳಿಲ್ಲ, ಒಳಗಡೆ ಆತ್ಮಿಕ ವಿಚಾರಗಳು ಸ್ಕೀಮ್ಗಳನ್ನ ತಗೊಂಡ್ಬಂದಿದ್ದಾರೆ. ಎಲ್ಲರೂ ಕೂಡ ಐಶ್ವರ್ಯವಂತರಾಗಬೇಕು, ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಎಲ್ಲರೂ ಹಣ ಸಂಪಾದನೆ ಮಾಡಬೇಕು, ಕಾರುಗಳ ಮೇಲೆ ಕಾರುಗಳನ್ನ ತರಬೇಕು, ಮನೆಗಳ ಮೇಲೆ ಮನೆಯನ್ನ ಕಟ್ಟಬೇಕು ಅನ್ನುವಂಥ ಬೋಧನೆಯನ್ನ ಸಾರುವಂತ ದಿನಮಾನಗಳಿದಾಗಿದ್ದಾವೆ ಪ್ರೇರೆ. ನೋಡ್ರಿ, ಗೇಸಿ ಹಣದ ಹಿಂದೆ ಹೋದ. ನೆಕ್ಸ್ಟ್ ಎಲಿಷನ ನಂತರ ಗೇಸಿ ಆ ಸ್ಥಾನಕ್ಕೆ ಬರ್ಬೇಕಾಗಿತ್ತು. ಆದ್ರೆ ಹಣದ ಹಿಂದೆ ಹೋದ ನಿಮಿತ್ತವಾಗಿ ಅವನ ಅಭಿಷೇಕವನ್ನ ಕಳೆದುಕೊಂಡ, ಅವನ ಒಂದು ಸ್ಥಾನವನ್ನ ಕಳೆದುಕೊಂಡ, ಕರ್ತನ ಕೃಪೆಯನ್ನ ಕಳೆದುಕೊಂಡ. ಎಷ್ಟು ಮಟ್ಟಕ್ಕೆ ಅಂತಂದ್ರೆ ಅವನನ್ನು ಊರಿಂದ ಹೊರಗಡೆ ಇರುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಕುಷ್ಠರೋಗ ಬಂತಲ್ಲ, ಕುಷ್ಠರೋಗಿಗಳನ್ನು ಯಾವುದೇ ಕಾರಣಕ್ಕೂ ಆ ಪಾಳಯದೊಳಗಡೆ ಆಗಲಿ ಇಸ್ರೇಲ್ ದೇಶದೊಳಗಡೆ ಸೇರುವಂತಿರ್ಲಿಲ್ಲ. ಅವ್ರು ಏನೇ ಇದ್ರು ಹೊರಗಡೆ ಇರಬೇಕು, ಏನೇ ಆಹಾರವನ್ನು ತಿನ್ನುವುದಾದ್ರೂ ಆಯ್ಕೊಂಡು ತಿನ್ಬೇಕು, ತಿಂದು ಬಿಸಾಡಿದ್ದನ್ನು ತಿನ್ಬೇಕು. ಅಂತ ಪರಿಸ್ಥಿತಿ ಒಬ್ಬ ಸೇವಕ ಹೋಗುವುದನ್ನು ನಾವು ಗಮನಿಸ್ತೇವೆ. ಇವತ್ತಿನ ದಿನಮಾನದಲ್ಲಿ ಯಾರು ಹಣದಿಂದ ಹೋಗ್ತಿದ್ದಾರೋ ಪ್ರೇರೆ, ಅವರೆಲ್ಲರ ಪರಿಸ್ಥಿತಿಗಳು ಅದೇ ರೀತಿಯಿಂದ ಬರುತ್ತದೆ. ಹಲ್ಲೆಲೂಯಾ. ಅವರೆಲ್ಲರ ದುರ್ಗತಿಗಳು ಮುಂದಿನ ದಿವಸದಲ್ಲಿ ಅದೇ ರೀತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸವೇ ಆ ಎಲ್ಲ ಸೇವಕರಿಗೆ ಮಾನಸಾಂತರದ ದಿವಸವಾಗಲಿ. ಹಲ್ಲೆಲೂಯಾ. ಆ ಎಲ್ಲ ಪ್ರವಾದಿಗಳಿಗೆ ಮಾನಸಾಂತರದ ದಿವಸವಾಗಲಿ, ಎಲ್ಲ ಸುವಾರ್ತಿಗರಿಗೆ ಆ ಮಾನಸಾಂತರದ ದಿವಸವಾಗಲಿ. ಹಲ್ಲೆಲೂಯಾ. ಒಂದು ವೇಳೆ ಮಾನಸಾಂತರ ಗೊತ್ತದೆ ಹೋದ್ರೆ ಗೇಹಜಿ ಯಾವ ರೀತಿಯ ಒಂದು ಕಷ್ಟವನ್ನು ಅನುಭವಿಸಿದನೋ ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸುವಂತ ಗತಿ ಅವರಿಗೆ ಬರುತ್ತೆ. ಯಾಕಂದ್ರೆ ದೇವರ ವಾಕ್ಯವಿದೆ, ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯ 1-2 ವಚನಗಳನ್ನು ನೋಡುವಾಗ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ಹಲ್ಲೆಲೂಯಾ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಬಗ್ಗೆ ಕರ್ತನೆ ಹೇಳ್ತಾ ಇದ್ದಾರೆ. ನಿನ್ನ ಆಹಾರವನ್ನು ಎಲ್ಲಿ ಚೆಲ್ಲಬೇಕಂತೆ? ನೀರಿನ ಮೇಲೆ. ನೀರಿನ ಮೇಲೆ ಚೆಲ್ಲುವುದಂದ್ರೆ ನೀನು ಅದು ಯಾರು ತಿಂತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ, ಎಲ್ಲಿ ಸೇರುತ್ತೋ ನಮಗೆ ಗೊತ್ತಿಲ್ಲ, ಯಾರ ಕೈಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ನೀನು ಪ್ರತಿಫಲವನ್ನು ನಿರೀಕ್ಷಿಸದೆ ಅದನ್ನು ನೀರಿನ ಮೇಲೆ ಚೆಲ್ಲು. ಅದೇನಂತೆ? ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ಇದು ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ. ಅಂದ್ರೆ ನಾವ್ ಏನ್ ಮಾಡೋದು, ಕರ್ತನ ನಮಗೆ ಏನಾದ್ರು ಮಾಡ್ತಾರೆ ಅಂತ ಅನ್ಕೊಂಡು ತೋರಿಸ್ತೇವೆ. 2ನೇ ವಾಕ್ಯ ನೋಡ್ರಿ, 7 ಮಂದಿಗೆ ಹೌದು 8 ಮಂದಿಗೆ ಹಂಚಿಬಿಡು, ಲೋಕದಲ್ಲಿ ಮುಂದೆ ಸಂಭವಿಸುವ ಕೇಡು ನಿನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಮುಂದೆ ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ತಲೆಮಾರು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾರೆ ಅನ್ನೋದು ನಿನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀನು? 7 ಮಂದಿಗೆ ಹೌದು 8 ಮಂದಿಗೆ ನಿನ್ನಲ್ಲಿರುವುದನ್ನ, ಹೆಚ್ಚಾಗಿರುವುದನ್ನ, ಅಥವಾ ನಿನಗೆ ಸಹಾಯ ಮಾಡಬೇಕು ಅನ್ನೋ ಪ್ರೇರೇಪಣೆ ಆಗುತ್ತಲ್ಲ, ಅದನ್ನ ನೀನು ಹಂಚಿಬಿಡು. ಆವಾಗ ಮುಂದೆ ನಿನ್ನ ಕುಟುಂಬಕ್ಕೆ ಬರುವಂತ ದುರ್ಗತಿ ಇದೆಯಲ್ಲ, ಆ ದುರ್ಗತಿಯ ಸಮಯದಲ್ಲಿ ಕರ್ತನು ನಿನ್ನನ್ನ ಕಾಯ್ತಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಮುಂದೆ ಸಂಭವಿಸುವ ಕೇಡು ನಿನಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ಕರ್ತನ ಹಸ್ತ ನಿನ್ನ ಕಾಯುವಂತದಾಗಿ. ನೋಡ್ರಿ, ನಾವು ಮಾಡಿದಂತ ಯಾವುದೇ ಔದಾರ್ಯ ಕಾರ್ಯಗಳು ಲೆಕ್ಕ ಮನುಷ್ಯ ಇಟ್ಟಿಲ್ಲದೆ ಇರಬಹುದು, ಯಾವ ಲೆಕ್ಕಾಚಾರದ ಪುಸ್ತಕದಲ್ಲಿ ಬರೆದೇ ಇರಬಹುದು, ಆದರೆ ನಮ್ಮ ಕರ್ತನ ಎಲ್ಲವನ್ನ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ಮುಂದಿನ ದಿನಮಾನದಲ್ಲಿ ನಮ್ಮ ತಲೆಮಾರು ಯಾವ ಸ್ಥಿತಿಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ, ಯಾವ ಬಡತನಕ್ಕೆ ಬಂದು ನಿಲ್ಲುತ್ತೆ ನನಗೆ ಗೊತ್ತಿಲ್ಲ, ಯಾವ ದರಿದ್ರತನಕ್ಕೆ ಬಂದು ನಿಲ್ಲುತ್ತೆ ಗೊತ್ತಿಲ್ಲ, ಯಾವ ಕಷ್ಟಕ್ಕೆ ಸಿಲುಕುತ್ತೆ ಗೊತ್ತಿಲ್ಲ, ಯಾವ ಇಕ್ಕಟ್ಟಿಗೆ ಸಿಲುಕುತ್ತೆ ಗೊತ್ತಿಲ್ಲ. ಆದರೆ ಕರ್ತನಿಗೆ ಹೇಳ್ತಾ ಇದ್ದೇನೆ, ಇವಾಗ ನೀನು ಅದನ್ನ ನೀರಿಗೆ ಚೆಲ್ಲೋದಾದ್ರೆ, 7 ಮಂದಿಗೆ ಹೌದು 8 ಮಂದಿಗೆ ನೀನು ಕೊಡೋದಾದ್ರೆ, ಕರ್ತನು ಲೋಕಕ್ಕೆ ಸಂಭವಿಸುವಂತ ಕಷ್ಟದ ಕಾಲದಲ್ಲಿ ನಿನ್ನ ಕುಟುಂಬವನ್ನ, ನಿನ್ನ ತಲೆಮಾರವನ್ನ ಕರ್ತನು ಕಾಯುವಾತನಾಗಿದ್ದಾನೆ. ನೀನು ಕೂಡಿಸಿಟ್ರೆ ನಿನಗೇನು ಹೆಚ್ಚಾಗಲಿಲ್ಲ, ನೀನು ಕೊಟ್ರೆ ಏನು ನಿನಗೆ ಕಡಿಮೆ ಆಗಲಿಲ್ಲ. ಹಲ್ಲೆಲೂಯಾ. ಕೂಡಿಸಿಟ್ರೆ ಏನು ಹೆಚ್ಚಾಗಲಿಲ್ಲ. ಈ ದಿನಮಾನದಲ್ಲಿ ನೋಡ್ರಿ, ಈ ಹಾಸನ ಪಟ್ಟಣವನ್ನೇ ಆವರಿಸಿ ಕೂಡಿಟ್ಟು ಈಗ ಅವರ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂತಂದ್ರೆ ಆಲೋಚನೆ ಮಾಡ್ರಿ. ಅವ್ರ ಊರು, ಸ್ವಂತ ಊರು,
ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದಾರೆ. ಒಂದು ದಿನಮಾನದಲ್ಲಿ ಮೆರೆದವರು, ರಾಜರ ತರ ಮೆರೆದವರು ಇವತ್ತಿನ ದಿವಸ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಎದುರಾಗಿದೆ. ದೇವರಿಗೆ ಎಲ್ಲರಿಗೂ ಕೂಡ, ಈ ಲೋಕದಲ್ಲಿರುವ ಎಲ್ಲಾ ಮನುಷ್ಯನಿಗೂ ಕೂಡ ಅವರವರ ಯೋಗ್ಯತೆಯನ್ನು ತಿಳಿಸಿಕೊಡುವ ಆತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಕೊಡುವಂತ ವಿಚಾರದಲ್ಲಿ ಯಾವತ್ತೂ ಕೂಡ ನಮ್ಮ ಕೈಯನ್ನ ಹಿಂದೆ ಎಳೆಯುವುದು. ಅದೇ ಒಂದು ಎಕ್ಸಾಂಪಲ್ ಏನಂತಂದ್ರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಕಂಡು ಒಂದು ಎಕ್ಸಾಂಪಲ್ ನನ್ನ ಕಿವಿಗೆ ಬಿತ್ತು. ಏನಂತಂದ್ರೆ ಒಂದು ಊರಲ್ಲಿ, ಅಂದ್ರೆ ನಡೆದಂತ ಘಟನೆ ಇದು, ಒಂದು ಊರಲ್ಲಿ ಏನಂತಂದ್ರೆ ಅವರ ಗೋದಾಮಲ್ಲಿ ಎಲ್ಲ ಅವರಿಗೆ ತಂದಿರುವಂತ ದಿನಸಿಯನ್ನ ತಂದಿಟ್ಟಿದ್ದಾರೆ. ತಂದಿಟ್ಟದಾಗ ಏನಾಗಿದೆ, ಆ ಇಲಿಗೆ ಹಾಕುವಂತ ಆ ವಿಷ ಏನಿದೆ ಆ ಒಂದು ದಿನಸಿಯ ಮೇಲೆ, ಅಕ್ಕಿ ಮೇಲೆ ಬಿದ್ದಿದೆ. ಅಕ್ಕಿ ಮೇಲೆ ಬಿದ್ದಿದೆಯಲ್ಲ ಅಂತ ಅನ್ಕೊಂಡು ಅವರು ಆ ಮನೆಯ ಒಂದು ಯಜಮಾನಿ ಬಂದು ಅದನ್ನೆಲ್ಲ ನೋಡಿ ಸ್ವಲ್ಪ ಅಕ್ಕಿನೆಲ್ಲ ತೆಗೆದು ಕ್ಲೀನ್ ಮಾಡಿ ಇದು ಮಾಡೋದು. ಅದರಲ್ಲೇ ಅವತ್ತಿನ ದಿವಸ ಅನ್ನ ಮಾಡಿದ್ದಾರೆ. ಅನ್ನ ಮಾಡಿ ಯಾರು ಕೊಟ್ಟಿದ್ದಾರೆ? ಗಂಡನಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ, ಇವರು ಸ್ವಲ್ಪ ಸ್ವಲ್ಪ ತಿಂದಿದ್ದಾರೆ. ಎಲ್ಲರೂ 12 ಗಂಟೆ ತಿಂದು 12 ಗಂಟೆ 1 ಗಂಟೆ ಅಷ್ಟು ಎಲ್ಲರೂ ಹಾಸ್ಪಿಟಲ್. ಆ ಗಂಡ ಸರಿಯಾಗಿ ತಿಂದವನು, ಅವನು ಸೀರಿಯಸ್. ಇವರೆಲ್ಲ ಸ್ವಲ್ಪ ತಿಂದವರು, ಯಾರ ಹೆಂಡತಿ ಮತ್ತು ಅವರೆಲ್ಲ ತಿಂದವರು ಸ್ವಲ್ಪ ಮೈನರ್ ಆಗಿ ಆ ವಿಷಯ ಹಿಡಿದಿದೆ. ಕೊನೆಗೆ ಈಕೆ ಏನು ಈ ಗೋಳಾಟ, ಇಡೀ ಕುಟುಂಬ ಒದ್ದಾಡ್ತಾ ಇದೆ. ಈ ರೀತಿಯಲ್ಲಿ ಅಂದ್ರೆ ಆಕೆಗೆ ಆಗಿರ್ಬೋದು, ನಾನು ಆ ಕ್ಷಣದಲ್ಲೇ ತೆಗೆದು ಬಿಸಾಡಿದ್ರೆ ಏನು ಆಗ್ತಾ ಇರಲಿಲ್ಲ ನನ್ನ ಕುಟುಂಬಕ್ಕೆ ಅಂತ ಅನ್ಕೊಂಡ ಮನಸ್ಸಲ್ಲಿ ಹೋಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ತದನಂತರ 1-2 ದಿವಸ ಹಾಸ್ಪಿಟಲ್ ಇರ್ತಾರೆ, ಅಡ್ಮಿಟ್ ಆಗಿರುತ್ತೆ, ಹಾಸ್ಪಿಟಲ್ ಇರ್ತಾರೆ, ಗಂಡ ಸತ್ತೇ ಹೋಗ್ಬಿಡ್ತಾನೆ. ತದನಂತರ ಎಲ್ಲ ಮುಗೀತು, ಮನೆಗೆ ಬರ್ತಾರೆ, ಅದೇ ಅಕ್ಕಿ ಮನೆಯಲ್ಲಿದೆ. ಆ ಅಕ್ಕಿನ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿ ಏನ್ ಮಾಡಿದ್ರಂತೆ, ತಗೊಂಡೋಗಿ ಏನ್ ಮಾಡಿದ್ರು ಅಂತಂದ್ರೆ ತಗೊಂಡೋಗಿ ಈ ಏನು ಆ ಕೋಳಿಗಳಿಗೆ ಹಾಕಿದ್ರು. ಕೋಳಿಗಳಿಗೆ ಹಾಕಿದಾಗ ಕೋಳಿಗಳು ತಿಂದಾದ್ಮೇಲೆ ಏನೋ ಕೋಳಿಗಳೆಲ್ಲ ಸತ್ತು. ಇನ್ವೆಸ್ಟ್ಮೆಂಟ್ ಅಂದ್ರೆ ಆ ಒಂದು ಮನೆಗೆ ಪ್ರಾಫಿಟ್ ಆಗಿದ್ದೇನು, ಒಂದು ಆದಾಯ ಆಗಿದ್ದು ಕೋಳಿಗಳಿದ್ದು, ಆ ಕೋಳಿಗಳು ಸತ್ತೋದು. ಇವರು ಕೋಳಿಗಳು ಸತ್ತೋದು ಅಂದ್ರೆ ಸುಮ್ಮನೆ ಇರ್ಲಿಲ್ಲ, ಇನ್ನೀಗ ಗಂಡನ ತಿಥಿ ಅದು ಇದು ಮಾಡ್ಬೇಕಲ್ಲ, ಆ ಕೋಳಿಗಳನ್ನೇ ತಿಥಿ ಊಟಕ್ಕೆ ಉಪಯೋಗಿಸ್ಕೊಳ್ತಾರೆ. ಅಂದ್ರೆ ಯಾವ್ದನ್ನು ಕೂಡ ಬಿಸಾಡಕ್ ಮನ್ಸಿಲ್ಲ, ಯಾವ್ದು ಕೂಡ ಬಿಟ್ಟು ಕೊಡಕ್ ಮನ್ಸಿಲ್ಲ. ಆ ಕೋಳಿಗಳನ್ನು ಊರೆಲ್ಲ ತಿಂದು ಅವರು ಹೊಟ್ಟೆ ಸರಿಯಿಲ್ಲ ನೋಡಿ. ಈ ರೀತಿಯಲ್ಲೂ ಕೂಡ ಹಣ 1 ರೂಪಾಯಿ ಕೂಡ ನನ್ನದು ಖರ್ಚಾಗಬಾರ್ದು ನನ್ನ ನೋಡಿಕೊಳ್ಳುವ ವ್ಯಕ್ತಿಗಳಿದ್ದಾರೆ. ಈ ರೀತಿಯಲ್ಲಿ ನಾವಿದ್ರೆ ಗಂಡ ಸತ್ತೋದ, ಬಿಸ್ನೆಸ್ ಹೋಯ್ತು, ಇಡೀ ಊರು ತಪ್ಪಿಸ್ತು. ಅದಕ್ಕೋಸ್ಕರವಾಗಿ ನಾವು ಕೂಡಿಟ್ರೆ ನಾವು ಏನು ಹೆಚ್ಚಾಗಲಿಲ್ಲ, ನಮ್ಗೆ ನಾವು ಕೊಟ್ರೆ ನಮ್ಗೆ ಏನು ಕಡಿಮೆ ಆಗಿಲ್ಲ. ಹಂಗಂತ ಹೇಳ್ಕೊಂಡು ನಮ್ಗೆ ಬಂದಿರುವಂತ ಫಸಲನ್ನ ತೆಗೆದು ಬೀದಿ ತಗೊಂಡ್ರಪ್ಪ ಅಂತ ಅನ್ಕೊಂಡು ಹೇಳೋದಕ್ಕೆ ನಾನು ಹೇಳ್ತಾ ಇಲ್ಲ. ನಮಗೆ ಕೊಡುವಂತ ಸಿಚುವೇಶನ್ ನಮ್ಗೆ ಗೊತ್ತಾಗುತ್ತಲ್ಲ, ಆ ಸಿಚುವೇಶನ್ ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ವೇದನೆಯಲ್ಲಿ ಬರುವಂತವರಿಗೆ, ಅಥವಾ ನಮಗಿಂತ ಕೆಳಗಡೆ ಇರುವಂತ ನಮ್ಮ ಕುಟುಂಬದ ಮಧ್ಯದಲ್ಲಿ ಇರ್ತಾರೆ, ನೆರೆಹೊರೆಯಲ್ಲಿ ಇರ್ತಾರೆ, ನಮ್ಮ ಸ್ನೇಹಿತರಲ್ಲಿ ಇರ್ತಾರೆ, ಅವ್ರಿಗೊಂದು ನಾವು ಔದಾರ್ಯವಾಗಿ ಕೊಡೋದ್ರಿಂದ ನಮಗೇನು ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ. ಅವರು ಒಂದು ವೇಳೆ ನಿಮ್ಮ ಸಹಾಯವನ್ನು ಮರೆತರೂ ಪರವಾಗಿಲ್ಲ, ನೀವು ಕೊಟ್ಟ ಸಹಾಯವನ್ನ ನಮ್ಮ ಕರ್ತನು ಮರೆಯೋದಿಲ್ಲ. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದನ್ನ ತಲುಪಿಸುವುದಕ್ಕೆ ನಮ್ಮ ಕರ್ತನು ಶಕ್ತನಾಗಿದ್ದಾನೆ. ಎಷ್ಟೋ ಸೇವಕರ ಜೀವನದಲ್ಲಿ ಬೇರೆ ಯಾವಾಗ ಅತಿಥಿಗಳು, ಒಬ್ಬ ದೊಡ್ಡ ಸೇವಕರ ವಿಚಾರವಾಗಿ ಅವ್ರು ಹೇಳ್ತಾರೆ, ಅವರ ಮನೆಯಲ್ಲಿ ಯಾವುದೇ ದಿನಸಿ ಇಲ್ಲ, ಮನೆಯಲ್ಲಿ ಯಾವುದೇ ಕಾಣಿಕೆ ಅವರಿಗೆ ಬರ್ತಾ ಇರಲಿಲ್ಲ. ಮಧ್ಯಾಹ್ನ ಏನ್ ಮಾಡಿದ್ದಾರೆ, ಅತಿಥಿಗಳು ಬಂದ್ಬಿಟ್ಟಿದ್ದಾರೆ. ಅತಿಥಿಗಳು ಬಂದ್ರೆ ಒಳ್ಳೆ ಊಟನೇ ಕೊಡ್ಲೇಬೇಕಲ್ಲ. ಒಳಗಡೆ ಎಲ್ಲ ಅತಿಥಿಗಳನ್ನು ಒಳಗಡೆ ಕರ್ಸಿದ್ರು. ಏನು ಮಾಡ್ತಾ ಇದ್ದಾಳೆ ಹೆಂಡತಿ, ನೀರು ಕೊಡ್ತಾ ಇದ್ದಾಳೆ, ಎಲ್ಲಾನು ಮಾತಾಡ್ತಾ ಕೂತಿದ್ದಾಳೆ. ಸೇವಕರು ಒಳಗಡೆ ಬಂದು ಮೆಟ್ಲಲ್ಲಿ ಕೂತ್ರಂತೆ. ಕೂತಾಗ ಏನ್ ಮಾಡೋದು, ಏನ್ ಕೊಡೋದು ಅನ್ಕೊಂಡು ಆಲೋಚನೆ ಮಾಡ್ತಾ ಇದ್ರಂತೆ. ದೇವರು ಯಾರ ಕೈಯಿಂದಲೋ ಗೊತ್ತಿಲ್ಲ, ಅವತ್ತಿಗೆ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ, ಒಂದು ಡಬ್ಬದಷ್ಟು ಬಿರಿಯಾನಿನ ತಂದು ಅವ್ರ ಕೈ ಕೊಟ್ಟರಂತೆ. ಹಲ್ಲೆಲೂಯಾ. ಆ ಬಿರಿಯಾನಿನೇ ಎಲ್ಲರೂ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ನು ಮಿಕ್ಕುವಾಗ ಅತಿಥಿಗಳಿಗೆ ಕೊಟ್ಟು ಇವ್ರು ತಿಂದು ಮಿಕ್ಕುವಾಗ ಕರ್ತನವರನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ.
ನಮಗೆ ಕೊಡುವುದಕ್ಕೆ ನಮ್ಮವರೇ ಬೇಕು ಅಂತಿಲ್ಲ, ನಮಗೆ ಕೊಡುವುದಕ್ಕೆ ನಮಗೆ ಸಹಾಯ ಮಾಡಿದವರೇ ಬೇಕು ಅಂತಿಲ್ಲ, ನಮಗೆ ಕೊಡುವುದಕ್ಕೆ ಕರ್ತನ ಶಕ್ತನಾಗಿದ್ದಾನೆ. ಆ ಅರಣ್ಯದಲ್ಲಿ ಮನ್ನವನ್ನ ಸುರಿಸಿದ ದೇವರು, ಆ ಅರಣ್ಯದಲ್ಲಿ ಮಾಂಸವನ್ನ ಸುರಿಸಿದ ದೇವರು, ಆ ಒಂದು ಅರಣ್ಯದಲ್ಲಿ ನೀರನ್ನ ಕೊಟ್ಟ ದೇವರು ನಮಗೂ ಕೂಡ ಕೊಡಲು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಯಾವುದನ್ನು ಹಿಡಿದಿಟ್ಟುಕೊಳ್ಳೋದು ಬೇಡ. ಒಂದು ವೇಳೆ ಯಾರಾದ್ರೂ ನಿಮಗೆ ಕೊಡುವುದಕ್ಕೆ ಡಿಸ್ಟರ್ಬೆನ್ಸ್ ಮಾಡ್ತಾರ, ನಿಮ್ಮ ಜ್ಞಾನವನ್ನು ಜ್ಞಾನ ಅಂತ ಇದೆಯಲ್ಲ, ನಮ್ಗೆ ಯಾವ ರೀತಿಯಲ್ಲಿ ಕೈ ಸೇರಿಸ್ಬೇಕು ಅಂತ ಅದನ್ನ ಕೈ ಸೇರಿಸ್ರಿ. ದೇವರು ನಿಮ್ಮ ತಲೆಮಾರುಗಳನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ತಲೆಮಾರುಗಳ ಎಂದಿಗೂ ಕೂಡ ಆತನ ಕೈ ಬಿಡೋದಿಲ್ಲ. ನಿಮ್ಮ ಕೈ ಯಾವಾಗ ಔದಾರ್ಯವಾಗ್ತದೋ ನಿಮ್ಮ ತಲೆಮಾರುಗಳ ಕೈಗಳನ್ನ ಕರ್ತನು ತುಂಬಿಸುತ್ತಾನೆ. ಹಾಲೆಲೂಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19-20 ವಚನಗಳನ್ನು ಓದಿಕೊಂಡು ಮುಗಿಸಿಕೊಳ್ಳೋಣ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಅಲ್ಲಿ ಅಂಚು ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗೋದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಹಾಲೆಲೂಯ. ನಮ್ಮ ಗಂಟು ಎಲ್ಲಿರಬೇಕು? ಪರಲೋಕದಲ್ಲಿ ಇರಬೇಕು. ಹಾಲೆಲೂಯ. ನಾವು ಯಾವಾಗ ಕೊಡುತ್ತೇವೆ ಬೇರೆ, ಇಲ್ಲಿಂದ ಗಂಟು ಖಾಲಿ ಆಗ್ಬಹುದು, ಇಲ್ಲಿದ ಗಂಟು ಖಾಲಿ ಆಗೋದು, ಅಲ್ಲಿ ಗಂಟು ಹೆಚ್ಚುತ್ತಲೇ ಇರುತ್ತದೆ. ಹಾಲೆಲೂಯ. ಅಲ್ಲಿ ಗಂಟು ದೊಡ್ಡದಾಗ್ತಲೇ ಇರ್ತದೆ. ಯಾವಾಗ ಅಲ್ಲಿನ ಗಂಟು ದೊಡ್ಡದಾಗಿರ್ತದೆ ಪ್ರಿಯರೇ, ನಮಗೆ ಯಾವ ಕೊರತೆಯನ್ನು ಬರುವುದಕ್ಕೆ ಕರ್ತನು ಬಿಡುವುದಿಲ್ಲ. ಹಾಲೆಲೂಯ. ಅದಕ್ಕೋಸ್ಕರವಾಗಿ ನಾವು ಪರಲೋಕ ಭಾವದವರಾಗಬೇಕು, ಪರಲೋಕದ ಗಂಟನ್ನ ನಾವು ಕಟ್ಟುವವರಾಗಿರಬೇಕು. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಹಾಲೆಲೂಯ. ಓ ಕರ್ತನು ಇವತ್ತಿನ ದಿವಸ ಪ್ರಬಲವಾಗಿ ನೇರವಾಗಿ ನಮಗೆ ಹೇಳ್ತಾ ಇದ್ದಾನೆ, ಆತನು ಕೊಟ್ಟದ ಕೃಪಾವರಗಳು ಅದು ನಮ್ಮ ಮಹಿಮೆಗೋಸ್ಕರವಲ್ಲ, ನಮ್ಮ ಹೆಸರು ದೊಡ್ಡದಾಗೋಸ್ಕರವಲ್ಲ, ನಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡುವುದಕ್ಕೋಸ್ಕರವಲ್ಲ, ಆತನ ವಿಸಿಟಿಂಗ್ ಕಾರ್ಡ್ ಅನ್ನ, ಆತನ ಸತ್ಯವೇದವನ್ನ ಸಾರುವುದಕ್ಕೋಸ್ಕರವಾಗಿ. ಎರಡನೇದಾಗಿ ನಮ್ಮ ಕರಗಳು ಔದಾರ್ಯ ಉಳ್ಳಂತ ಕರಗಳಾಗಲಿ. ನಮಗೆ ಇಷ್ಟವಿದ್ದವರಿಗೆ ಮಾತ್ರ ಕೊಡುವುದಲ್ಲ, ನಮ್ಮ ಶತ್ರುಗಳಿಗೂ, ನಮಗೆ ಬೇಡವಾದವರಿಗೂ, ನಮಗೆ ಕೆಟ್ಟದು ಮಾಡುವವರಿಗೂ ಒಳ್ಳೆಯದು ಮಾಡುವಂತಹ ಕೃಪೆಯನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದನ್ನು ಉಪಯೋಗಿಸಿಕೊಳ್ಳುವವರಾಗೋಣ. ಹಾಲೆಲೂಯ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಾವು ನಿತ್ಯ ಜೀವಕ್ಕೆ ಕರ್ತನೆ ರಾಜ ತವಕ ಪಡುವವರಾಗಿದ್ದೇವೆ. ಕರ್ತನೆ, ನಮ್ಮ ತವಕವನ್ನ ಕರ್ತನೆ ಪೂರ್ಣಗೊಳಿಸೋದಕ್ಕೋಸ್ಕರವಾಗಿ ನಮಗೆ ಕರ್ತನೆ ಇವತ್ತಿನ ದಿವಸ ಕೊಟ್ಟಿರುವ 2 ಪಾಯಿಂಟ್ ಅನ್ನ ನಾವು ಕರ್ತನೆ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ತಾ ಇದ್ದೇವೆ. ಇದುವರೆಗೂ ಕರ್ತನೆ ನಮ್ಮ ಜೀವಿತದಲ್ಲಿ ಇದನ್ನ ನಾವು ಪ್ರಾರ್ಥನೆ ಭಾರ ಆಗಿರ್ಬೋದು, ಪ್ರಾರ್ಥನೆ ಮಾಡುವುದಾಗಿರ್ಬೋದು, ಕರ್ತನೆ ಸುವಾರ್ತೆಯನ್ನು ಸಾರುವುದಾಗಿರ್ಬೋದು, ಒಳ್ಳೆ ಕಾರ್ಯವನ್ನು ಮಾಡುವುದಾಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಬೆನಿಫಿಟ್ಗೋಸ್ಕರ, ನಮ್ಮ ಉಪಯೋಗಕ್ಕೋಸ್ಕರ, ನಮ್ಮ ಹೆಸರನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಉಪಯೋಗಿಸಿರ್ಬೋದು. ಆದ್ರೆ ಇವತ್ತಿನ ದಿವಸ ಅದು ನಿನ್ನ ಮಹಿಮೆಗೋಸ್ಕರವಾಗಿ ಮತ್ತು ಅದೇ ರೀತಿಯಲ್ಲಿ ಕರ್ತನೆ ಇನ್ನೊಬ್ಬರ ಉಪಯೋಗಕ್ಕೋಸ್ಕರವಾಗಿ ಉಪಯೋಗವಾಗಲಿ. ಅದೇ ರೀತಿಯಲ್ಲಿ ಕರ್ತನೆ ನಾವು ಔದಾರ್ಯ ಉಳ್ಳವರಾಗಬೇಕು. ಕರ್ತನೆ ಇವತ್ತಿನ ದಿವಸ ನಮ್ಮನ್ನು ಔದಾರ್ಯ ಉಳ್ಳವರನ್ನಾಗಿ ಮಾಡು ಸ್ವಾಮಿ. ಕರ್ತನೆ, ಯಾರು ಕರ್ತನೆ ಹಿಡಿದಿದ್ದಾರೋ ಅವರು ಬುದ್ಧಿವಂತರಲ್ಲ, ಅವರು ಶತದಡ್ಡರಾಗಿದ್ದಾರೆ. ಯಾರು ಕರ್ತನೆ ಔದಾರ್ಯ ಉಳ್ಳವರಾಗ್ತಾರೋ, ಇನ್ನೊಬ್ಬರಿಗೆ ಅಗತ್ಯವಿರುವವರಿಗೆ ಕೊಡುತ್ತಾರೋ, ಕರ್ತನೆ ಅವರ ಗಂಟನ್ನ ಕರ್ತನೆ ನೀನು ಪರಲೋಕದಲ್ಲಿ ಕಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಗಂಟು ಕರ್ತನೆ ಪರಲೋಕ ರಾಜ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಈ ರೀತಿಯ ಆಲೋಚನೆ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ ನಾಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದ ಬಿಡುಗಡೆ ಉಂಟು ಮಾಡಿದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಜೀವವುಳ್ಳ ತಂದೆ. ಆಮೆನ್.